ಕೊಲೆ ಪ್ರಕರಣ ಸಂಬಂಧಪಟ್ಟಂತ ಸ್ಟೋರಿ ಇದೆಯಾ ಇಲ್ವಾ ಕ್ಲಾರಿಟಿ ಅಷ್ಟೇ ಸರ್. ಇದೆಯಾ ಇಲ್ವಾ ಸರ್? ಇದೆ ಅಂದ್ರೆ ಇರೋದಿಲ್ಲ. ಅಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಸರ್ ಇಲ್ಲ ನಾನು ಕ್ಲಾರಿಫಿಕೇಶನ್ ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಗಳ ಮನಸ್ಸನ್ನು ನೋಯಿಸೋಕ್ಕೆ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಬಂದು ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ತಮಗೆ ಟ್ರೈಲನ್ನು ಈಗ ಜಸ್ಟ್ ಒಂದು ಬಾಸ್ತು ಒಂದು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದೇವೆ. ನಂತರ ತಮಗೆ ಟ್ರೈಲರನ್ನು ನಾನು ಲಾಂಚ್ ಮಾಡ್ತೀನಿ ಸದ್ಯದಲ್ಲೇ ಇನ್ನೊಂದು 15-20 ಡೇಸ್ ಒಳಗಡೆ. ಆವಾಗ ತಮಗೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಅವಾಗ ಇರುತ್ತೆ ಅಂತನಾ ಸರ್? ಅಲ್ಲ ಅದು ಇದೆಯಾ ಇಲ್ವಾ ಅನ್ನೋದನ್ನು ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ ಸರ್, ಇವಾಗ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಒಂದು ವೇಳೆ ಇದ್ದಿದ್ದು ಸ್ಟೋರಿನ ರೇಣುಕಾ ಸ್ವಾಮಿ ಸಂಬಂಧಪಟ್ಟಿದ್ದನ್ನು ಮಾಡಿದ್ದೇ ಆದರೆ ನೀವು ಪರ್ಮಿಷನ್ ತಗೊಂಡಿದ್ರ? ಯಾರನ್ನ ಕೇಳಿದ್ರ ಸರ್? ನಾನು ಎಲ್ಲೂ ಯಾವುದೇ ಒಬ್ಬ ವ್ಯಕ್ತಿಗಳ ರಿಯಲ್ ಲೈಫ್ ಸ್ಟೋರಿನ ನಾನು ಮಾಡ್ತಾ ಇಲ್ಲ, ಅದಂತೂ ಸ್ಪಷ್ಟ ಕೊಡ್ತಾ ಇದ್ದೀನಿ. ರಿಯಲ್ ಇನ್ಸಿಡೆಂಟ್ ರಿಯಲ್ ಲೈಫ್ ಸ್ಟೋರಿ ಮಾಡಿದಾಗ ಪರ್ಮಿಷನ್ ತಗೋಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಥರ ದಿನ ಇಂಡಿಯಾದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ನೂರಾರು ಕೊಲೆಗಳು ಸಾವಿರಾರು ಕೊಲೆಗಳು ನಡೀತವೆ. ಆ ಕೊಲೆಗಳು ಕಾಕತಾಳೀಯವಾಗಿ ನಾವು ಮಾಡಿರೋದ್ರಲ್ಲಿ ಕೋ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ಬೋದೋ ಹೊರತು ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಮನನೊಯಿಸೋಕ್ಕೆ ನಾವು ಮಾಡಿಲ್ಲ ಸರ್. ಸರ್ ಈಗ ಇನ್ನೊಂದು ವಿಚಾರ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದ ಹೀರೋವನ್ನ ಇನ್ನೋಸೆಂಟ್ ಅಂತ ತೋರಿಸೋ ಕೆಲಸ ಮಾಡ್ತಿದ್ರೆ ಹೇಗೆ ಅಂತ, ಅದು ಬಾಸ್ ಅನ್ನು ಕೆಳಗೆ ಸತ್ಯಮೇವ ಜಯತೆ ಅಂತ ಹಾಕಿದ್ರಿ. ಸೊ ಈ ಸಿನಿಮಾದಲ್ಲಿ ಹೀರೋ ಇನ್ನೋಸೆಂಟಾ ಅದೇ ಥರ ಪೋರ್ಟ್ರೇ ಮಾಡುವಂಥ ಸಿನಿಮಾನ? ಸರ್ ತಮಗೆ ಈಗ ನಾನು ಎಲ್ಲ ಕಥೆನೂ ಬಿಟ್ಕೊಟ್ಬಿಟ್ರೆ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬಿಲ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲೊಂದೂ ನೋಡಿಕೊಂಡಾಗ ಸಿನಿಮಾ ತಾವುಗಳು ನೋಡಿ ತಮಗೂ ಶೋಸ್ ಆಗ್ತೀವಿ, ಅವಾಗ ಗೊತ್ತಾಗುತ್ತೆ ಸರ್. ಎಸ್ ಮೇಡಮ್. ಎಸ್ ಮೇಡಮ್. ಎಸ್ ಮೇಡಮ್. ನೀವು ಟ್ರೇಲರ್ ರಿಲೀಸ್ ಮಾಡಿ ಇಲ್ಲ ಕ್ಲಾರಿಟಿ ಕೊಟ್ಬಿಟ್ಟು ಮಾಡಿ, ಇಲ್ಲ ಅಂತ ಅಂದ್ರೆ ಸತ್ಯನ ಒಪ್ಕೊಳ್ಳಿ. ಎಲ್ಲ ತಂದಿಟ್ಬಿಟ್ಟು ಸೇಮ್ ಟು ಸೇಮು ಅದೇ ಮನೆ ಕೆಲಸರು, ಅದೇ ಸೆಲೆಬ್ರಿಟಿ, ಅದೇ ಹುಡುಗಿ, ಅದೇ ಇನ್ಸಿಡೆಂಟ್ ಪ್ಲೇಸ್ಗಳನ್ನೆಲ್ಲ ತಂದಿಟ್ಬಿಟ್ಟು ಅದಲ್ಲ ಅಂತ ಹೇಳಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಬೇಕಿತ್ತಾ? ಇಲ್ಲ ಮೇಡಮ್, ನನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ. ತಾವು ಕೇಳೋ ಕ್ವಶನ್ಗೆ ಕೋ ಇನ್ಸಿಡೆಂಟ್ ಆಗಿ ತಮಗೆ ಈ ರೀತಿ ಆಗ್ತಾ ಇದೆ. ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ತಾವು ನೋಡಿದಾಗ ಮರ್ಡರ್ ಅನ್ನೋದು ಕಾಮನ್ ಆಗಿರುತ್ತೆ ಕ್ರೈಮ್ ಥ್ರಿಲ್ಲರಲ್ಲಿ. ಮೂವಿಯಲ್ಲಿ ನಾನು ಹೇಳ್ತಾ ಇರೋದು ಆ ಘಟನೆ ಕಾಕತಾಳೀಯವಾಗಿ ಕೋ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ನಾವು ಕಾದಂಬರಿ ಸ್ಟೋರಿಗಳನ್ನು ಸಿನಿಮಾ ನೋಡಿದೀವಿ, ನೈಜ ಘಟನೆಯ ಸಿನಿಮಾಗಳನ್ನು ನೋಡಿದೀವಿ ನಾವು. ಎಸ್ ಮೇಡಮ್. ಈ ತರ ತಂದಿಟ್ಬಿಟ್ಟು ಸ್ಟೋರಿನ ನಮ್ಮ ಕಣ್ಮುಂದೆ ತರಲ್ಲ ಯಾರು. ಅಷ್ಟು ಅದೇ ಸ್ಟೋರಿ ಮಾಡಿದ್ರೆ ನೀವು ಒಪ್ಕೊಳ್ಳಿರಲ್ಲ ಮೇಡಮ್. ನಾನು ಆಗ್ಲೇ ಹಿಂದೆ ಸರ್ ಒಬ್ಬರು ಕ್ವಶನ್ ಮಾಡಿದಾಗ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ರಿಯಲ್ ಸ್ಟೋರಿ ಮಾಡಿಲ್ಲ. ಹೇಳಿ. ಎಸ್ ಲವ ಸರ್, ಇಲ್ಲಿ ಟೈಟಲ್ ವಿಚಾರಕ್ಕೆ ಬರ್ತೀನಿ. ಈ ಆಲ್ರೆಡಿ ಬಾಸ್ ಅನ್ನೋದು ರಿಪಿಟೇಟಿವ್ ಟೈಟಲ್. ಆಲ್ರೆಡಿ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ, ದರ್ಶನ್ ಸರ್ ಮಾಡಿದ್ದಾರೆ. ಇದು ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೋಸ್ಕರ ಇಟ್ಟಿರೋದು ಅಂತ ಅನ್ನಿಸ್ತಾ ಇದೆ ಟೈಟಲ್. ಸರ್ ಈಗ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಇಡಬೇಕಾದ್ರೆ ಒಳ್ಳೆ ಟೈಟ್ಲ್ ಇಡಬೇಕು. ನಮ್ಮ ಕತೆಗೆ ಮತ್ತು ಹೀರೋಗೆ ಸೂಟ್ ಆಗೋಂಥ ಒಂದು ಟೈಟ್ಲ್ ಬೇಕಾಗಿತ್ತು. ಹಾಗಾಗಿ ಬಾಸ್ ಅಂತ ಇಟ್ಟಿದ್ದೇವೆ ಸರ್. ಥ್ರಿಲ್ಲರ್ ಮಂಜು ಸರ್ ಮಾಡಿರ್ಬೋದು, ಒಂದು ಯೂಟ್ಯೂಬಲ್ಲಿ ನಾವು ಬಾಸ್ ಅನ್ನೋದನ್ನು ನೋಡಿರೋ ಜ್ಞಾಪಕ ಇದೆ ಸರ್. ಅದು ಟೈಟ್ಲಿಗೆ ಅವ್ರು ಹೇಳ್ದಂಗೆ ಬಾಸ್ ಅಂತ ಇದೆ. ಅಲ್ಲಿ ನೋಡಿದ್ರೆ ಅವ್ರದ್ದು ಪೇಂಟ್ ಕೂಡ ದರ್ಶನ್ ಸಿಮಿಲಾರಿಟಿ ಇದೆ. ಹಿಂದೆ ಜೈಲ್ ಇಟ್ಟಿದ್ದೀರಾ ಇದೆ ಅಂತ ಒಪ್ಕೊಂಬಿಡಿ ಸರ್. ಸುಮ್ಮನೆ ಯಾಕೆ ಎಲ್ಲರಿಗೂ ಲ್ಯಾಕ್ ಮಾಡ್ಕೊಂಡು ಆಮೇಲೆ ಏನೋ ಸರ್ಪ್ರೈಸ್ ಥರ ಯಾಕೆ ಹಂಗೆಲ್ಲ ಗೊತ್ತಿರೋ ವಿಚಾರನೇ ಇದು. ನೀವು ಅದನ್ನು ಸಿನಿಮ್ಯಾಟಿಕ್ ತೋರಿಸಿದ್ರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲ ಸರ್, ಈಗ ತಮಗೆ ಸಿನಿಮಾ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಪ್ರೇರಣೆ ಒಂದೇ ಇಲ್ಲ, ನಾನು ಪ್ರೇರಣೆ ಅಂದರೆ ಸರ್ ಸಮಾಜದಲ್ಲಿ ಆ ಥರ ಘಟನೆಗಳು ದಿನನಿತ್ಯ ನಡೆಯುತ್ತೆ ಸರ್. ಆ ಥರ ಇವೆಂಟ್ಗಳಲ್ಲಿ ಅದು ಒಂದಾಗಿರುತ್ತಲ್ಲ ಸರ್ ಜೀವನದಲ್ಲಿ ನಡೆಯಲ್ವಲ್ಲ. ಏನು ಸರ್? ಸೆಲೆಬ್ರಿಟಿ ಜೀವನದಲ್ಲಿ ನಡೆಯೋದಿಲ್ಲ. ಇದು ಸೆಲೆಬ್ರಿಟಿ, ಅವರು ದೊಡ್ಡವರು, ಹೆಸರು ಬೇರೆ ಹಂಗೆ ಇಟ್ಟಿದ್ದೀರಾ, ಮತ್ತೆ ಒಪ್ಕೊಳ್ತಾ ಇಲ್ಲ ನೀವು ಸರ್. ಅಲ್ಲಿ ತಮಗೆ ಸಿನಿಮಾ ನೋಡಿದಾಗ ಸರ್ ಸ್ಪಷ್ಟವಾಗಿ ಎಲ್ಲ ಗೊತ್ತಾಗುತ್ತೆ ಸರ್. ಆ ಘಟನೆಗೆ ಈ ಸಿನಿಮಾ ಸಂಬಂಧಪಟ್ಟಿದ್ಯಾ ಇಲ್ವಾ ಅನ್ನೋದನ್ನು ಸರ್. ತನಿಷ್
ಸರ್ ಪ್ಲೀಸ್. ನೀವು ಟೀಸರ್ ಬಿಟ್ಟಿದ್ದೀರಾ, ಹಾಂ ಟೀಸರಲ್ಲಿ ಬಿಟ್ಟಾಗಿದೆ, ಗ್ಲಿಮ್ಸ್ ಕೊಟ್ಟಿದ್ದೀರಾ. ಗ್ಲಿಮ್ಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ನೀವು ಟ್ರೈಲರ್ ಬಿಟ್ಟಾಗ ಅವಾಗ ಕೇಳ್ತೀವಿ, ಸಿನಿಮಾ ಬಿಟ್ಟಾಗ ಅವಾಗ ಕೇಳ್ತೀವಿ. ಅದಕ್ಕೆ ಕ್ಲಾರಿಟಿ ಕೊಡಿ ಫಸ್ಟು. ತಗೊಂಡಿದ್ದೀರಾ ಇಲ್ವಾ? ಯಾಕೆಂದರೆ ಪ್ರತಿಯೊಂದು ಹೆಸರು ಕೂಡ, ಪ್ರತಿಯೊಂದು ಸೀನು ಕೂಡ, ಟೈಟಲ್ ಹೆಸರು ಕೂಡ ಅದನ್ನೇ ನಮಗೆ ಹೇಳ್ತಾ ಇದೆ. ನೀವು ಬಿಟ್ಟಿರೋದೇ ಅವರ ಕಥೆಯನ್ನು ತಗೊಂಡೇ ಮಾಡಿದ್ದೀರಾ, ಅದಕ್ಕೆ ನಮಗೆ ಕ್ಲಾರಿಟಿ ಕೊಡಿ. ತಗೊಂಡಿದ್ದೀರಾ ತಗೊಂಡಿಲ್ವಾ? ಸರ್, ನಾನು ಹೇಳ್ತಿಲ್ವಾ, ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ಆಯ್ದುಕೊಂಡು ಸಿನಿಮಾ ಮಾಡಿದ್ದೇನೆ. ಆದರೆ ಯಾವುದೇ ರಿಯಲ್ ಇನ್ಸಿಡೆಂಟ್ ನಾನು ಈ ಸಿನಿಮಾದಲ್ಲಿ ತಗೊಂಡಿಲ್ಲ ಸರ್. ಅಲ್ಲ, ಒಂದು ಸಬ್ಜೆಕ್ಟಿಗೆ ನಿಲ್ಲಲ್ಲ, ಅಂದರೆ ಕೇವಲ ಈ ಬಾಸು ಮತ್ತೆ ಅದಕ್ಕೆ ಸಂಬಂಧ ಇಲ್ಲ. ಇದು ತುಂಬಾ ಘಟನೆಗಳು ಬರ್ತವೆ. ಸರ್, ಅದನ್ನ ನಾನು ಈಗಲೇ ಹೇಳಿಬಿಟ್ರೆ ಸಿನಿಮಾದಲ್ಲಿ ಒಂದು ಯಾಕಂದ್ರೆ ನೀವು ಮಿಸ್ಟರ್ ನೆಟ್ವರ್ಕ್ನಲ್ಲಿ ಮಾಡಿದಾಗ ಬೇರೆ ಬೇರೆ ಥರದ್ದೆಲ್ಲ ಮಾಡ್ಕೊಂಡ್ ಬಂದಿರ್ತೀವಿ. ಇದರಲ್ಲೂ ಹಂಗೆ ಮಾಡಿದ್ರೆ ಹೆಂಗೆ ಸರ್? ಸಿನಿಮಾ ನೋಡಿ, ಈಗ ನಾನು ಸಿನಿಮಾ ಫುಲ್ಲು ಸ್ಕ್ರೀನ್ ಪ್ಲೇ ಕತೆ ಹೇಳ್ಬಿಟ್ರೆ ಆಡಿಯನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದಿಲ್ಲ. ದಯವಿಟ್ಟು ನಾನು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಖಂಡಿತವಾಗ್ಲೂ ತಮ್ಮ ಮುಂದೆ ನಾನು ಹೇಳ್ತೀನಿ ಸರ್. ಮತ್ತೆ ಯಾಕೆ ನಿಮ್ಗೆ ಇದೆಲ್ಲ ಬರುತ್ತೆ? ಸೆಡ್ಡೆಲ್ಲ ಯಾಕೆ ಬರುತ್ತೆ? ಕಾಲುವೆ ಎಲ್ಲ ಯಾಕೆ ಬರುತ್ತೆ? ಸ್ಟೇಷನ್ ಪಾಳ್ಯ ಆಗಿರುತ್ತೆ. ಮೇಡಮ್, ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀವಿ ಮೇಡಮ್. ತನೀಶ್, ನಿಮಗೆ